ತಮಗೊಂದು ಸೂರು ಬೇಕು, ಆ ಸೂರಿನಲ್ಲಿ ಸಂತೋಷವಾಗಿರಬೇಕೆಂದು ಜನ ಸಹಜವಾಗಿ ಆಸೆ ಪಡುತ್ತಾರೆ. ತಮ್ಮ ಕನಸನ್ನು ಈಡೇರಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನ ಕೂಡ ಮಾಡ್ತಾರೆ. ಅದರಲ್ಲಿ ಕೆಲವರಿಗೆ ಆ ದಾರಿ ಸುಲಭಕ್ಕೆ ಸಿಕ್ಕರೆ, ಇನ್ನು ಕೆಲವರು ಹರಸಾಹಸವನ್ನೇ ಪಡಬೇಕಾಗುತ್ತದೆ. ಇನ್ನೂ ಕೆಲವರಿಗೆ ಜೀವನ ಪೂರ್ತಿ ಪ್ರಯತ್ನ ಪಟ್ಟರೂ ಸ್ವಂತ ಮನೆ ಹೊಂದುವುದು ದೂರದ ಮಾತಾಗಿ ಬಿಡುತ್ತದೆ. ಆದರೂ ಇಂಥದ್ದೊಂದು ಕನಸನ್ನು ನನಸು ಮಾಡಿಕೊಳ್ಳಲು ಹೊರಟಾಗ ಎಲ್ಲ ರೀತಿಯಲ್ಲೂ ಮುನ್ನೆಚ್ಚರಿಕೆ ವಹಿಸುವುದು ಬಹಳ ಮುಖ್ಯ. ಹೌದು, ನಿವೇಶನ ಖರೀದಿಸಿ ಮನೆ ಕಟ್ಟಬೇಕು ಅಂದ್ಕೊಳ್ಳೋರು ಹೇಗೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕು, ತಾವು ಸಂಪರ್ಕಿಸುವ ರಿಯಲ್ ಎಸ್ಟೇಟ್ ಸೇಫ್ ಇದೆಯೇ ಎಂದು ತಿಳಿದುಕೊಳ್ಳೋದಾದರೂ ಹೇಗೆ, ಆ ರಿಯಲ್ ಎಸ್ಟೇಟ್ನಿಂದ ಉತ್ತಮ ರಿಸಲ್ಟ್ ಸಿಗುತ್ತದೆಂದು ನಿರೀಕ್ಷಿಸುವುದು ಹೇಗೆ, ಇಂತಹ ಪ್ರಶ್ನೆಗಳು ಮೂಡುವುದು ಸರ್ವೇ ಸಾಮಾನ್ಯ. ಈ ಎಲ್ಲ ಪ್ರಶ್ನೆಗಳಿಗೆ ಬೆಸ್ಟ್ ಉತ್ತರ ಅಂದರೆ ಕ್ರೆಡಾಯ್. ಎಸ್, ಕ್ರೆಡಾಯ್ ಅಂದರೆ ದಿ ಕಾನ್ಫೆಡರೇಷನ್ ಆಫ್ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ. ಇದೊಂದು ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಸಂಸ್ಥೆಯಾಗಿದ್ದು, ಇಡೀ ಭಾರತದಲ್ಲೇ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಪಾರದರ್ಶಕತೆಯನ್ನು ತರಲು ಹಾಗೂ ಸಮೃದ್ಧ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಈ ಸಂಸ್ಥೆ ಬದ್ಧವಾಗಿದೆ. ಕ್ರೆಡಾಯ್ ಒಂದು ಖಾಸಗಿ ರಿಯಲ್ ಎಸ್ಟೇಟ್ ಡೆವಲಪರ್ಸ್ಗಳ ಉನ್ನತ ಸಂಸ್ಥೆಯಾಗಿದೆ. ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಹಾಗೆ ಬಿಲ್ಡರ್ಸ್ ಈ ಕ್ರೆಡಾಯ್ನ ಸದಸ್ಯರಾಗಬಹುದು. ಹೀಗೆ ಕ್ರೆಡಾಯ್ನ ಸದಸ್ಯರಾಗಿರುವ ರಿಯಲ್ ಎಸ್ಟೇಟ್ ಡೆವಲಪರ್ಸ್ಗಳನ್ನು ಗ್ರಾಹಕರು ಸಂಪರ್ಕಿಸಿದಾಗ ಸಹಜವಾಗಿಯೇ ಉತ್ತಮ ಸೇವೆಗಳು ಸಿಗುತ್ತವೆ. ಯಾಕಂದರೆ ಕ್ರೆಡಾಯ್ ತನ್ನ ಸದಸ್ಯರಿಗೆ ಈ ಉದ್ಯಮದ ನಿಯಮಗಳ ಬಗ್ಗೆ ತಿಳಿಸಿಕೊಡುತ್ತದೆ, ಮಾರ್ಗದರ್ಶನ ಕೊಡುತ್ತದೆ. ಯಾವುದೇ ಹೊಸ ನಿಯಮಗಳು ಸೇರ್ಪಡೆಗೊಂಡರೂ ಆ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತದೆ. ಹಾಗೆಯೇ ಈ ಉದ್ಯಮದಲ್ಲಿ ತನ್ನ ಸದಸ್ಯ ಎದುರಿಸಬಹುದಾದ ಸಮಸ್ಯೆಗಳ ಪರಿಹಾರಕ್ಕೂ ಕ್ರೆಡಾಯ್ ಬೆನ್ನೆಲುಬಾಗಿ ನಿಲ್ಲುತ್ತದೆ. ಅಲ್ಲದೆ ಡೆವಲಪರ್ಸ್ ಹಾಗೂ ಬಿಲ್ಡರ್ಸ್ಗಳ ಸಮಸ್ಯೆಗಳಿಗೆ ಸರ್ಕಾರದ ಮಟ್ಟದಲ್ಲಿ ವೇದಿಕೆಯನ್ನು ಒದಗಿಸಿ ಕ್ರೆಡಾಯ್ ದನಿಯಾಗಿ ನಿಲ್ಲುತ್ತದೆ. ಅಂದರೆ ಈ ಕ್ರೆಡಾಯ್ ಸಂಸ್ಥೆ ಖಾಸಗಿ ರಿಯಲ್ ಎಸ್ಟೇಟ್ ಡೆವಲಪರ್ಸ್ಗಳಿಗೆ ಒಂದು ಉತ್ತಮ ಸಂಸ್ಥೆಯಾಗಿ ಕೆಲಸವನ್ನು ನಿರ್ವಹಿಸುತ್ತದೆ. ಹೀಗಿರುವಾಗ ಇಂತಹ ಸಂಸ್ಥೆಯ ಸದಸ್ಯತ್ವ ಪಡೆದಿರೋ ರಿಯಲ್ ಎಸ್ಟೇಟ್ ಡೆವಲಪರ್ಸ್ಗಳನ್ನು ಗ್ರಾಹಕ ಸಂಪರ್ಕಿಸಿದಾಗ ಪರ್ಫೆಕ್ಟ್ ರಿಸಲ್ಟ್ ನಿರೀಕ್ಷಿಸಬಹುದಾಗಿದೆ. ಕ್ರೆಡಾಯ್ ವಿಚಾರಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಮಾಹಿತಿಯನ್ನು ಕ್ರೆಡಾಯ್ ಕರ್ನಾಟಕದ ಅಧ್ಯಕ್ಷರಾದ ಶ್ರೀ ಚೈತನ್ಯ ಕುಲಕರ್ಣಿಯವರು GSS ಮಾಧ್ಯಮದ ರಿಯಲ್ ಎಸ್ಟೇಟ್ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನಮಸ್ಕಾರ ವೀಕ್ಷಕರೇ, GSS ಮಾಧ್ಯಮದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ರೂಪಶ್ರೀ. ಯಾವುದೇ ಒಂದು ಊರು ಅಭಿವೃದ್ಧಿಯನ್ನು ಕಾಣಬೇಕು ಅಂದರೆ ಸಾಕಷ್ಟು ವಿಚಾರಗಳು ತುಂಬ ಒಂದು ಕಾಂಟ್ರಿಬ್ಯೂಷನ್ನ ಮಾಡ್ತವೆ. ಅದರಲ್ಲೂ ಒಂದು ಊರಿನ ಇನ್ಫ್ರಾಸ್ಟ್ರಕ್ಚರ್ ಬೆಳಿಬೇಕು, ಉದ್ಯಮ ಒಂದು ಉತ್ತಮ ಮಜಲನ್ನು ತಲುಪಬೇಕು ಅಂದಾಗ ಅದ್ಭುತವಾದಂತಹ ವ್ಯಕ್ತಿಗಳು, ಉದ್ಯಮಿಗಳು, ಉದ್ಯಮಗಳು ಎಲ್ಲವೂ ಫ್ರಂಟ್ ಲೈನ್ಗೆ ಬರ್ತವೆ. ಅಷ್ಟೇ ಅಲ್ಲ, ಆ ಒಂದು ಊರಿನ ಪ್ರೋಗ್ರೆಸ್ ಹೇಗಾಗುತ್ತೆ ಅಂದರೆ ಎಂಪ್ಲಾಯ್ಮೆಂಟ್ನ ಮೂಲಕ ಕೂಡ. ಎಷ್ಟೋ ಜನಕ್ಕೆ ಈ ಉದ್ಯಮಿ ಅಥವಾ ಉದ್ಯಮದ ಮೂಲಕ ಎಂಪ್ಲಾಯ್ಮೆಂಟ್, ಎಲ್ಲರ ಜೀವನ ಸುಧಾರಿಸುತ್ತೆ, ಊರು ಹಸನಾಗುತ್ತೆ. ಇದೇ ರೀತಿ ಅದ್ಭುತವಾದ ಕೊಡುಗೆಯನ್ನು ಕೊಡ್ತಾ ಇರುವಂತಹ ಒಂದು ಉದ್ಯಮ ಅಂತ ಹೇಳಿದ್ರೆ ಬಿಲ್ಡರ್ಸ್. ಹೌದು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ನಮ್ಮ ಪ್ರಪಂಚದಲ್ಲಿ ಎಷ್ಟೋ ಊರುಗಳು ಬಿಲ್ಡಿಂಗ್ಗಳೇ ಕೈ ಬೀಸಿ ಕರೀತಾವೆ. ಟೂರಿಸಂ ಇಂಪ್ರೂವ್ ಆಗುತ್ತೆ, ಅದನ್ನು ನೋಡೋದೇ ಒಂದು ಹಬ್ಬ ವೈಭವ ಅಂತ ಅನ್ಸುತ್ತೆ. ಹಾಗೆ ನಮ್ಮ ಊರುಗಳನ್ನು ಕೂಡ ಯಾಕೆ ಹಾಗೆ ಮಾಡಬಾರ್ದು ಅಂತ ಯೋಚನೆ ಮಾಡಿದಾಗ ಸೃಷ್ಟಿಯಾಗಿದಂತಹ ಉದ್ಯಮನೇ ಕ್ರೆಡಾಯ್ ಅನ್ನುವಂತಹ ಅದ್ಭುತವಾದ ಆರ್ಗನೈಸೇಷನ್. ಈ ಆರ್ಗನೈಸೇಷನ್ ಏನು ಮಾಡುತ್ತೆ, ಹೇಗಿರುತ್ತೆ, ಯಾವ್ಯಾವ ಕಾರ್ಯ ಚಟುವಟಿಕೆಗಳು ನಡೆಯುತ್ತೆ, ಯಾರಿದನ್ನ ಹೇಗೆ ನಡೆಸ್ತಾರೆ, ಇದರ ವಿಷನ್ ಏನು, ಇದೆಲ್ಲವನ್ನ ತಿಳ್ಕೊಳ್ಳೋಣ ಇವತ್ತಿನ ವಾಕ್ ಸೀಸನ್ನಲ್ಲಿ. ಈ ಕ್ರೆಡಾಯ್ ಅನ್ನುವಂತಹ ಅದ್ಭುತ ಸಂಸ್ಥೆಯ ಕರ್ನಾಟಕದ ಅಧ್ಯಕ್ಷರಾದಂತಹ ಶ್ರೀಯುತ ಚೈತನ್ಯ ಕುಲಕರ್ಣಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ನಮ್ಮ GSS ಮಾಧ್ಯಮದ ವಾಕ್ ಸೀಸನ್. ಕ್ರೆಡಾಯ್ ಈ ಒಂದು ಸಂಸ್ಥೆಯ ಬಗ್ಗೆ ಹೇಳೋದಾದ್ರೆ, is this a national body? How does it work, sir? Yes, ma'am. It's a apex body. It's a national body where we have got at the national level we have the highest organization called as the CREDAI National. Okay. ಅದೇ ರೀತಿ ನೀವು ಕೆಳಗಡೆ ಬಂದರೆ ಎಲ್ಲ ರಾಜ್ಯಗಳಲ್ಲಿ
ಪ್ರತ್ಯೇಕವಾದ ತಮ್ಮದೇ ಒಂದು ರಾಜ್ಯ ಸಂಸ್ಥೆಗಳಿದೆ. ಓಕೆ ಅದಕ್ಕಿಂತ ಕೆಳಗಡೆ ಬಂದರೆ ನಾವು ಜಿಲ್ಲೆಯಲ್ಲಿ ಎಲ್ಲ ಕಡೆ ಕೆಲಸ ಮಾಡ್ತೀವಿ. ಓಕೆ ಸೊ ಈ ರೀತಿ ಎಲ್ಲ ಜಿಲ್ಲೆಗಳು ಕೂಡಿಕೊಂಡು ಕರ್ನಾಟಕ ಆದರೆ ಈಗ ರೀತಿಯಿಂದ ಬೆಳಗಾವಿ ಎಲ್ಲ ಇದು ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಕೂಡಿ ಕರ್ನಾಟಕದ ಒಂದು ಪಾರ್ಟ್ ಮಾಡಿದರೆ ಅದೇ ರೀತಿನ ಎಲ್ಲ ರಾಜ್ಯಗಳು ಕೂಡಿ ನಮ್ಮ ನ್ಯಾಷನಲ್ ಆಗುತ್ತೆ. ಓಕೆ ನಮ್ಮ ಇಟ್ಸ್ ಅನ್ ಅಪೆಕ್ಸ್ ಬಾಡಿ ಆ್ಯಂಡ್ ವಿಚ್ ವಿ ಹ್ಯಾವ್ ಗಾಟ್ ದ ಹೆಡ್ ಕ್ವಾರ್ಟರ್ ಅಟ್ ನ್ಯೂ ಡೆಲ್ಲಿ ಮ್ಯಾಮ್. ನ್ಯೂ ಡೆಲ್ಲಿ. ಈ ಕರ್ನಾಟಕದ ಕ್ರೆಡೈ ಹೇಗೆ ಕೆಲಸ ಮಾಡ್ತಾ ಇದೆ ಸರ್, ಅದರ ರೂಪುರೇಷೆಗಳ ಬಗ್ಗೆ? ಈಗ ತಮಗೆ ಗೊತ್ತಿರೋ ಹಾಗೆ ಕ್ರೆಡೈ ಮೈಸೂರು ಕೂಡ ಒಂದು ಕ್ರೆಡೈ ಕರ್ನಾಟಕದ ಅಂಗನೇ ಅಂತ ಹೇಳ್ಬೋದು. ಹೌದು. ಸೊ ಇದೇ ರೀತಿ ನಮ್ಮಲ್ಲಿ ಟೋಟಲ್ ಆಗಿ ಒಂದು 11 ಚಾಪ್ಟರ್ ಇದ್ದಾವೆ ನಮ್ಮ ಈ ಟೋಟಲ್ ಕರ್ನಾಟಕದಲ್ಲಿ. ಸೊ ಎಲ್ಲ ಕರ್ನಾಟಕದ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನಾವು ಒಂದು ಕ್ರೆಡೈ ಸಂಸ್ಥೆ ಇದೆ. ಅದನ್ನು ಎಲ್ಲ ಕೂಡ್ಕೊಂಡು ಏನು ಬರುತ್ತೆ ಅದು ದಟ್ ಈಸ್ ವಿ ಕಾಲ್ ಇಟ್ ಆಸ್ ಕ್ರೆಡೈ ಕರ್ನಾಟಕ. ಅದು ನಮ್ಮ ಬೆಂಗಳೂರಲ್ಲಿ ಅದರದ ಕೇಂದ್ರ ಸ್ಥಾನ, ಅಲ್ಲಿಂದಾನೇ ಎಲ್ಲ ಆಪರೇಷನ್ಸ್ ಆಗುತ್ತೆ. ಸೊ 11 ಚಾಪ್ಟರ್ಸ್ ಇದೆ ಕರ್ನಾಟಕ ಕ್ರೆಡೈನಲ್ಲಿ. ಎಷ್ಟು ಜನ ಮೆಂಬರ್ಸ್ ಇರಬಹುದು ಸರ್? ವಿ ಆರ್ ಮೋರ್ ದನ್ ಅರೌಂಡ್ ಈಗ 600+ ಮೆಂಬರ್ಸ್ ಆಗಿದ್ದಾರೆ ಈಗ ಟೋಟಲ್ ಅಲ್ಲಿ. ಕ್ರೆಡೈ ಪ್ರತಿಯೊಂದು ಚಾಪ್ಟರು ಬೇರೆ ಬೇರೆ ತನ್ನ ಒಂದು ಲಿಮಿಟೇಷನ್ ಪ್ರಕಾರ ಮೆಂಬರ್ಸ್ ಇರುತ್ತೆ. ಅಂದರೆ ಮಿನಿಮಮ್ ಆಗಿ ಒಂದು 20 ಮೆಂಬರ್ಸ್ ಒಂದು ಚಾಪ್ಟರಲ್ಲಿ ಇರ್ತಾರೆ ಮಿನಿಮಮ್ ಆಗಿ ನಾವು ಹೇಳೋ ಪ್ರಕಾರ. ಬಟ್ ಇಟ್ ಕ್ಯಾನ್ ಗೋ ಅಪ್ ಟು 100-150 ಡಿಪೆಂಡಿಂಗ್ ಆನ್ ದ ಚಾಪ್ಟರ್. ಬಟ್ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದರೆ ಕ್ರೆಡೈ ಬರಬೇಕಾದ್ರೆ ನಾವೇ ಒಂದು ನಾವು ಬೆಂಚ್ ಮಾರ್ಕ್ ಮಾಡ್ಕೊಂಡಿದ್ವಿ. ಸೊ ಆ ರೀತಿ ಮೆಂಬರ್ಸನ್ನು ನಾವು ಸೆಲೆಕ್ಟ್ ಮಾಡಿ ಸೊ ವಿ ಫಾರ್ಮ್ ಒನ್ ಆರ್ಗನೈಸೇಷನ್ ದಟ್ ಈಸ್ ಸಿಟಿ ಚಾಪ್ಟರ್, ಯು ಕ್ಯಾನ್ ಕಾಲ್ ಇಸ್ ಡಿಸ್ಟ್ರಿಕ್ಟ್ ಚಾಪ್ಟರ್. ಸೊ ಆ ರೀತಿ ಆ ಎಲ್ಲ ಚಾಪ್ಟರ್ಸ್ ಕೂಡ್ಕೊಂಡು ನಾವು ಕ್ರೆಡೈ ಕರ್ನಾಟಕ ಆಗುತ್ತೆ. ಎಸ್ ಸರ್. ಕ್ರೆಡೈ ಅಂದ ಕೂಡಲೇ ಬಿಲ್ಡರ್ಸ್ ಆಟೋಮೆಟಿಕಲಿ ಅದರೊಂದಿಗೆ ಫೋಲ್ಡ್ ಆಗ್ತಾರೆ. ಇದರ ವಿಷನ್ ಏನಾಗಿರುತ್ತೆ? ಅಥವಾ ಇನ್ನೂ ನಾನು ಪ್ರಿಸೈಸ್ ಆಗಿ ಕೇಳಬೇಕಂದ್ರೆ, ಯು ಬೀಯಿಂಗ್ ದ ಪ್ರೆಸಿಡೆಂಟ್ ಆಫ್ ಕರ್ನಾಟಕ ಕ್ರೆಡೈ, ಸೊ ವಾಟ್ ಆರ್ ಯುವರ್ ವಿಷನ್ಸ್ ಇನ್ ಟರ್ಮ್ಸ್ ಆಫ್ ಪ್ರೋಗ್ರೆಸ್? ಗ್ರೇಟ್ ಮ್ಯಾಮ್, ವೆರಿ ಗುಡ್ ಕ್ವೆಶನ್. ಆ್ಯಕ್ಚುಲಿ ಕ್ರೆಡೈ ಅಂದರೆ ತಮ್ಗೆ ಗೊತ್ತಿರೋ ಪ್ರಕಾರ ಇಟ್ಸ್ ದ ಕಾನ್ಫೆಡರೇಷನ್ ಆಫ್ ದ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ. ಕರೆಕ್ಟ್. ಸೊ ದ ಮೇನ್ ಇಂಟೆನ್ಷನ್ ಆಫ್ ಎನಿ ಆರ್ಗನೈಸೇಷನ್ ಈಸ್ ಟು ಲೈಕ್ ಕ್ಲೆನ್ಸ್ ದ ಎಂಟೈರ್ organization itself and to make it very credible. That is the purpose of any organization for that matter, whether it is CREDAI or any other organization. Exactly. ಅಂದರೆ ಯಾವುದೇ ಬಿಸ್ನೆಸ್ ಇರ್ಬೋದು, ಅದರಲ್ಲಿ ಪ್ರತಿಯೊಂದು ಬಿಸ್ನೆಸ್ಸಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆ ರೀತಿ ವಿಷಯಗಳಿದ್ದೇ ಇರ್ತವೆ. ಬಟ್ ಅದನ್ನು ಯಾವ ರೀತಿ ನಾವು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಇದು ಮಾಡಬೇಕು ಅಂತ ಒಂದೇ ಒಂದು ಪರ್ಪಸ್ಸು, ದಟ್ ಈಸ್ ಕ್ರೆಡೈ ವಿಚ್ ವಿ ಆರ್ ವರ್ಕಿಂಗ್ ಫಾರ್. ಈ ನಮ್ಮ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ನಾವು ಅಂತ ಹೇಳ್ತೀವಿ. ವೇರಿನ್ ಯಾರ್ಯಾರು ಬಿಲ್ಡರ್ಸ್ ಕೆಲಸ ಮಾಡ್ತಾರೆ, ಮನೆ ಕಟ್ಕೊಡ್ತಾರೆ, ಅದು ಅಪಾರ್ಟ್ಮೆಂಟ್ಸ್ ಕಟ್ಕೊಡ್ತಾರೆ. ಈಗ ಆಫ್ ಲೇಟ್ ಆಗಿ ಪ್ಲಾಟೆಡ್ ಡೆವಲಪ್ಮೆಂಟನ್ನು ನಾವು ನಮ್ಮದೇ ಅಂತ ಒಂದು ಭಾಗವಾಗಿ ಸ್ವೀಕರಿಸಿದ್ವಿ. ಯಾಕಂದರೆ ಎಲ್ಲ ಬಂದ ಮೇಲೆ ಸೊ ಯಾವುದೇ ಮೊದಲಿಂದ ಆ ರೀತಿಯಿಂದ ಯಾವುದೇ ಕಷ್ಟ ಇಲ್ಲದೆ ಇರೋದ್ರಿಂದ ಈಗ ಅವ್ರನ್ನೂ ನಾವು ನಮ್ಮ ಸಂಸ್ಥೆಯಲ್ಲಿ ತಗೊಳ್ತಾ ಇದ್ದೀವಿ. ಸೊ ಈ ವಿಷನ್ ಇಟ್ಕೊಂಡು ನಾವು ಕ್ರೆಡೈ ಸಂಸ್ಥೆ ಮಾಡಿದ್ವಿ. ಇದರಲ್ಲಿ ಮೂಲ ಉದ್ದೇಶ ಏನಂತಂತಂದರೆ ಎಲ್ಲ ಮೆಂಬರ್ಸು ಸರಿಯಾಗಿ ಎಲ್ಲ ರೂಲ್ಸು ರೆಗ್ಯುಲೇಷನ್ನು ಫಾಲೋ ಮಾಡಿಕೊಂಡು ಜನರಿಗೆ, ಅಂದರೆ ಯಾಕಂದರೆ ನಾವು ವಿ ಡೀಲ್ ವಿತ್ ಒನ್ ಆಫ್ ದ ಮೋಸ್ಟ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಎನಿ ಹ್ಯೂಮನ್ ಬೀಯಿಂಗ್. ಸೊ ನಾವು ಈಗ ಮನೆನೇ ಎಲ್ಲರಿಗೂ ಕೊಡ್ತಾ ಇರಬೇಕಾದ್ರೆ ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಲೈಕ್ ಜನರೇಷನ್ ಟು ಜನರೇಷನ್ ಪಾಸ್ ಆನ್ ಮಾಡ್ತಾ ಇದ್ದೀವಿ. ಸೂರು ಅಂತ ಹೇಳಬೇಕು, ಪ್ರತಿಯೊಬ್ಬರಿಗೂ ನೆಲೆಸೋದಿಕ್ಕೆ ಬೇಸಿಕ್ ಆಗಿ ಏನು ಬೇಕೋ ಅಂತ ಒಂದು ಮಹತ್ತರವಾದ ಕೆಲಸವನ್ನ ಮಾಡ್ತಾ ಇರುವಂತ ಕ್ಯಾಟಗರಿ ಅನ್ಬೋದು. ಯಾಕಂದ್ರೆ ಅದು ಏನಪ್ಪ ಈಗ ತಗೊಂಡು ಮುಂದಿನ ವರ್ಷ ಬೇರೆ ತಗೋತೀವಲ್ಲ, ಇದು ತಲಾಂತರ ಅದು ಪಾಸ್ ಆಗ್ತಾ ಇರುತ್ತೆ. ಸೊ ಆ ಕ್ರೆಡಿಬಿಲಿಟಿ ಅಂದರೆ ಆ ಒಂದು ವಿಷಯದಲ್ಲಿ ನಾವಿರೋದ್ರಿಂದ ನಮ್ಮ ಕ್ರೆಡಿಬಿಲಿಟಿ ತುಂಬ ಚೆನ್ನಾಗಿರಬೇಕು. ವೆದರ್ ಇಟ್ ಈಸ್ ಲೀಗಲ್ ಆಗಿರ್ಬೋದು, ಟ್ರಾನ್ಸ್ಫರ್ ಆಗಬೇಕಾದ್ರೆ ಯಾವುದೇ ಕಷ್ಟ ಆಗಬಾರ್ದು. ಈ ಎಲ್ಲ ಒಂದು ಮೂಲ ವಿಷಯಗಳನ್ನ ಉದ್ದೇಶ ಮಾಡಿಕೊಂಡು ನಾವು ಜನರ ಒಂದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸಲ್ಲಿ ನಾವು ಕೆಲಸ ಮಾಡ್ತೀವಿ. ಆದ್ದರಿಂದ ನಮ್ಮ ಒಂದೇ ವಿಷಯ ಈಗ ಕ್ರೆಡೈ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ಲೈಕ್ ಟು ಗಿವ್ ದ ಬೆಸ್ಟ್ ಟು ದ ಕಸ್ಟಮರ್ಸ್ ಆ್ಯಂಡ್ ಭಾಳ ಆ ಒಂದು ಉದ್ದೇಶದಿಂದ ನಾವು ಈಗ ಕೆಲಸ ಮಾಡ್ತಾ ಇದ್ದೀವಿ. ವಂಡರ್ಫುಲ್ ಸರ್. ಇನ್ನು ಕ್ರೆಡೈ ಮೆಂಬರ್ಸ್ ಏನಿದ್ದಾರೆ ಇನ್ ಹೌಸ್ ಇವಾಗ ಸದ್ಯಕ್ಕೆ, ಅವರಿಗೆ ಕ್ರೆಡೈಗೆ ಬರೋದ್ರಿಂದ ಆಗುವಂತಹ ಅನುಕೂಲಗಳೇನು? ಏನಕ್ಕೆ ಅವರು ಕ್ರೆಡೈ ಮೆಂಬರ್ ಆಗಬೇಕು ಅನ್ನೋ ನಿಟ್ಟಿನಲ್ಲಾದರೆ ಏನು ಹೇಳಬಹುದು? ಓಕೆ, ಈಗ ತಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಒಂದಿಗೆ ನಮ್ಮ ಕ್ರೆಡೈ ಮೈಸೂರು ಚಾಪ್ಟರ್ನೇ ನಾವು ತೊಗೊಳ್ತಾ ಇದ್ದೀವಿ. ನಾ ಇಲ್ಲಿ ಇರೋದನ್ನ ಹೇಳ್ತೇನೆ. ಸೊ ದೇರ್ ಆರ್ ಮೆಂಬರ್ಸ್ ಹು ಆರ್ ಆಲ್ಸೋ ಪಾರ್ಟ್ ಆಫ್ ಕ್ರೆಡೈ ಆ್ಯಂಡ್ ದೇ ಆರ್ ಮೆಂಬರ್ಸ್ ಹು ಆರ್ ನಾಟ್ ಆಲ್ಸೋ ಪಾರ್ಟ್ ಆಫ್ ಕ್ರೆಡೈ. ಬಟ್ ವೈ he has to be a member or he or she has to be a member of the CREDAI ಅಂತಂದರೆ, ಸೊ ಈ ಕ್ರೆಡೈ ನೀವು ತಮಗೆ ಈಗ ಮೊದಲೇ ಹೇಳಿದ ಪ್ರಕಾರ ಇಟ್ಸ್ ಎ ನ್ಯಾಷನಲ್ ಆರ್ಗನೈಸೇಷನ್. ಸೊ ನಾವು
ವಿ ಆರ್ ಎ ಕನೆಕ್ಟ್ ಬಿಟ್ವೀನ್ ದ ಗವರ್ಮೆಂಟ್ ಆ್ಯಂಡ್ ಅವರ್ ಮೆಂಬರ್ಸ್. Right. ಸೊ ಯಾವುದೇ ರೀತಿಯಿಂದ ಯಾವುದೇ ಒಂದು ಹೊಸ ರೂಲ್ಸು ರೆಗ್ಯುಲೇಷನ್ಸು ಬಂದಮೇಲೆ ನಮ್ಮ ಮೆಂಬರ್ಸು ತಪ್ಪು ಮಾಡಿ ತಿಳ್ಕೊಳ್ಳೋದಕ್ಕಿಂತ ಮೊದಲೇನೆ ಸೊ ನಾವು ವಿ ಮೇಕ್ ದೆಮ್ ಅವೇರ್ ದಟ್ ವಾಟ್ ಆರ್ ದೇರ್ ಆಬ್ಲಿಗೇಷನ್, ವಾಟ್ ಆರ್ ದೇರ್ ಡ್ಯೂಟೀಸ್. ಸೊ ಈ ಒಂದು ವಿಷಯದಿಂದ ನಾವು ವಿ ಗೆಟ್ ಅವರ್ ಸೆಲ್ಫ್ ಅಪ್ಡೇಟೆಡ್ ಟು ದ ನ್ಯಾಷನಲ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಆಲ್ಸೋ ದ ಸ್ಟೇಟ್ ರಿಕ್ವೈರ್ಮೆಂಟ್ಸ್. So these are the basics things where we are made, our members are made aware of all the rules and regulations which are coming in, which we are supposed to follow. Okay, it will be a hassle-free transaction. ಅಂದರೆ ಅವರಿಗೆ ಮುಂದೆ ತಪ್ಪು ಮಾಡಲಾರ್ದಂಗೆ ಸೊ ದೇ ಕ್ಯಾನ್ ಜಸ್ಟ್ ತಪ್ಪು ಮಾಡಿದ ಮೇಲೆ ಗೊತ್ತಾಗ್ತಾರೆ ಇದು ಮಾಡಬಾರ್ದಿತ್ತು, ಈ ರೂಲ್ಸಲ್ಲಿ ಇಲ್ಲಿ ಬರೋದಿಲ್ಲ ಅಂತ. ಸೊ ಈ ಫಾರ್ ಎಕ್ಸಾಂಪಲ್ ಈಗ ಸಾಕಷ್ಟು ನಾವು ಈ ಕಳೆದ 5 ವರ್ಷಗಳು ನೀವು ನೋಡಿದರೆ ನಮ್ಮ ರೇರಾ ಬಂತು, GST ಬಂತು, ಭಾಳ ಬೇರೆ ಬೇರೆ ಅಂದರೆ ವಿಚ್ ವರ್ ಲೈಕ್ ನಮ್ಮ ಟೋಟಲ್ ಇಂಡಸ್ಟ್ರಿ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ. ಸೊ ಇಟ್ ವಾಸ್ ರಿಯಲಿ ಎನ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಮೊದಲು ನೀವು ಕಂಪೇರ್ ಮಾಡಿದರೆ. ಬಟ್ ಈ ಕಳೆದ 5 ವರ್ಷಗಳಿಂದ ನೋಡಿದರೆ ನಮ್ಮದು ವೇ ಆಫ್ ಅವರ್ ಬಿಸ್ನೆಸ್ ನಾವು ವಿ ಆರ್ ಟರ್ನಿಂಗ್ ಲೈಕ್ ಎನ್ ಇಂಡಸ್ಟ್ರಿ. ಸೊ ಇಂಡಸ್ಟ್ರಿ ಇರೋದ್ರಿಂದ ಎಲ್ಲ ಸರಿಯಾದ ರೂಲ್ಸು ರೆಗ್ಯುಲೇಷನ್ಸು ಎಲ್ಲನೂ ಒಂದು ವಿ ಆರ್ ಮೇಕಿಂಗ್ ಇಟ್ ಎ ಪಾಯಿಂಟ್ ದಟ್ ಅವರ್ ಮೆಂಬರ್ಸ್ ಶುಡ್ ನೋ ಎವ್ರಿಥಿಂಗ್. And we have our own code of conduct actually. Right. So wherein like each and every member has to follow. So ಈ ಎರಡು ವಿಷಯಗಳನ್ನ ಇಟ್ಕೊಂಡು ಸೊ ಒಂದು ಕ್ರೆಡೈ ಅಂತ ವೆನ್ ಹಿ ಕಮ್ಸ್ ಇನ್ ಟು ಎ ಕ್ರೆಡೈ ಫೋಲ್ಡ್ ಸೊ ವಿಲ್ ಗೆಟ್ ಆಲ್ ದೀಸ್ ಫೆಸಿಲಿಟೀಸ್. ಒಂದೇ ಇನ್ನೊಂದು ಜೊತೆಗೆ ಅವನಿಗೇನು ಕಷ್ಟ ಅಂತಂದರೆ ಪರ್ಮಿಷನ್ಸ್ ಆಗೋದಿರ್ಬೋದು ಅಥವಾ ಯಾವುದೇ ರೀತಿಯ ಶಾಸಕೀಯ ದೃಷ್ಟಿಯಿಂದ ಕೆಲಸ ಪೇಪರ್ ವರ್ಕ್ಗಳಿರ್ಬೋದು. ಇದನ್ನೆಲ್ಲ ನಾವು ಕ್ರೆಡೆಯಿಂದ ಈಗ ನಾವು ರೀಸೆಂಟಾಗಿ ನಮ್ಮೇನೋ ರೇರಾದಲ್ಲಿ ತೊಂದರೆ ಆಗ್ತಾ ಇದೆ ಅಥವಾ ರಿಜಿಸ್ಟ್ರೇಷನ್ ಕಷ್ಟ ಆಗ್ತಾ ಇದೆ ಅಂತಂದರೆ ವಿ ಮೀಟ್ ದ ಹೈಯೆಸ್ಟ್ ಅಥಾರಿಟೀಸ್ ಇನ್ ಇದು ಆ್ಯಂಡ್ ಟ್ರೈ ಆ್ಯಂಡ್ ಗೆಟ್ ರಿಸಾಲ್ವ್ ದ ಥಿಂಗ್ಸ್. ಸೊ ಆ ರೀತಿ ಮೆಂಬರ್ಗೆ ಕಷ್ಟ ಆಗಲಾರ್ದಂಗೆ ಆ ವಿಷಯಗಳನ್ನ ನಾವು ಮಾಡೋ ಒಂದು ಪ್ರಯತ್ನ ಮಾಡ್ತಾ ಇರ್ತೀವಿ. So to become a member of a CREDAI is really a good thing for him because ಅವನು ಭಾಳ ಕಷ್ಟಪಡೋದಕ್ಕಿಂತನೂ ಸಂಸ್ಥೆ ಕಷ್ಟಪಟ್ಟಿದ್ದನ್ನು he can really definitely. he can concentrate on his business. Definitely. So that's and what progress as well. Definitely. ಖಂಡಿತ. ಎಸ್ ಇದು ಮೆಂಬರ್ ಆದವರಿಗೆ. ಬಟ್ ವೆನ್ ಇಟ್ ಕಮ್ಸ್ ಟು ಅ ಬಯರ್, ಕ್ರೆಡಾಯ್ ಈ ಒಂದು ಸಂಸ್ಥೆನ ಅಪ್ರೋಚ್ ಮಾಡಿದಾಗ ಅವ್ರಿಗೆ ಸಿಗುವಂತಹ ಈಸಿ ವೇಸ್ ಅಥವಾ ಅವರಿಗೆ ಹೇಗೆ ಇನ್ನೊಂದು ಸ್ವಲ್ಪ ಹೆಲ್ಪ್ ಆಗಬಹುದು, ಅನುಕೂಲ ಆಗಬಹುದು? ಅದೇ ಈಗ ಮೊದಲೇ ಹೇಳಿದೆ ನಾನು ನಿಮಗೆ, ಅಂದರೆ ಕ್ರೆಡೈ ಪ್ರತಿಯೊಂದು ಮೆಂಬರ್ ಯಾವಾಗ ಬರ್ತಾರೆ ಸೊ ಈ ಕೋಡ್ ಆಫ್ ಕಂಡಕ್ಟನ್ನು ಅವ್ರು ಸೈನ್ ಮಾಡಿರ್ತಾರೆ. ಕೋಡ್ ಆಫ್ ಕಂಡಕ್ಟ್ ಬಗ್ಗೆ ನಿಮಗೆ ಸ್ವಲ್ಪ ಅದರಲ್ಲಿ ಹೇಳಬೇಕು ಅಂತಂತಂದರೆ ಸೊ ಯಾವ ರೀತಿ ಅವ್ನು ಮನೆ ಕಟ್ಟಬೇಕು ಅಂದರೆ ಯಾವುದೇ ರೀತಿಯಿಂದ ವೈಲೇಷನ್ಸ್ ಮಾಡಲಾರ್ದಂಗೆ ಸೊ ಎಲ್ಲ ರೂಲ್ಸ್ ಫಾಲೋ ಮಾಡಿ ಕಟ್ಟೋದನ್ನೇ ಅಂತ ಅವನು ಒಪ್ಕೊಂಡಿರ್ತಾನೆ ನಮ್ಮ ಹತ್ರ ಬರೋಕ್ಕಿಂತ ಮೊದಲು ಯಾರೇ ಮೆಂಬರ್ ಇರ್ಬೋದು. ಸೊ ವೆನ್ ಈ ಕಮ್ಸ್ ಟು ಈ ಬಂದಿರೋದ್ರಿಂದ ಆವಾಗ ಯಾವುದೇ ಮನೆ ಕಟ್ಟಲಿ ಅಥವಾ ಯಾವುದೇ ಇದಾಗಲಿ ಸೊ ನಮ್ಮ ಕಸ್ಟಮರ್ಸಿಗೆ ಯಾವುದೇ ರೀತಿಯಿಂದ ಕಷ್ಟ ಆಗೋದಿಲ್ಲ ಅದು ಮುಂದೆ ಅವರು ಇದನ್ನು ತೊಗೋಬೇಕಾದ್ರೆ. ಸೊ ಫಾರ್ ಎಕ್ಸಾಂಪಲ್ ಬಿಕಾಸ್ ನಿಮ್ಗೆ ನೋಡ್ತಾ ಇರ್ಬೋದು ಸಾಕಷ್ಟು ಮನೆಗಳು ಪ್ರಾಜೆಕ್ಟ್ ಅರ್ಧ ನಿಂತಿದೆ, ಪಾಪ ಇನ್ವೆಸ್ಟ್ ಮಾಡಿದ್ದಾರೆ ಬಟ್ ಸಿಗ್ತಾನೆ ಇಲ್ಲ, ಮನೆ ಪೊಸಿಷನ್ ಆಗ್ತಾ ಇಲ್ಲ. ಪಾಪ ತಾವು ರಿಟೈರ್ಮೆಂಟ್ ಆದಮೇಲೆ ಬರಬೇಕು ಅಂತ ಮಾಡಿದ್ರು, ಪಾಪ ರಿಟೈರ್ಮೆಂಟ್ ಅಂತ ಮಗ ಎಜುಕೇಷನ್ ಬರ್ತಾ ಇದ್ದಾನೆ ಮೈಸೂರಿಗೆ, ನಂಗೆ ಮನೆ ಬೇಕು ಅಂತ ಅಂದ್ಕೊಳ್ಬೇಕು, ಅಥವಾ ಬೆಳಗಾವಿಗೆ ಬರ್ತಾ ಇದ್ದಾನೆ ಅನ್ಬೋದು. ಆದರೆ ಪಾಪ ಆ ಟೈಮಲ್ಲಿ ಸಿಗೋದೇ ಇಲ್ಲ. ಅವ್ನ ಮಗನ ಇಂಜಿನಿಯರಿಂಗ್ ಮುಗಿದ ಮೇಲೆ ಮನೆ ಸಿಕ್ಕರೂ ಆ ರೀತಿ 1-2-3 ಕಷ್ಟಗಳು ಎಲ್ಲರೂ ಅಬ್ಸರ್ವ್ ಮಾಡಿ. ಬಟ್ ಈಗ ಕ್ರೆಡೈ ಮೆಂಬರ್ ಇರೋದ್ರಿಂದ ಮ್ಯಾಮ್ ವೆನ್ ಹಿ ಕಮ್ಸ್ ಎನಿಬಡಿ, ಈಗ ಭಾಳ ನಾವು ವಿ ಹ್ಯಾವ್ ಬಿಲ್ಟ್ ಅ ಕ್ರೆಡೈ ಬ್ರ್ಯಾಂಡ್ ನಾಟ್ ಇನ್ 1 or 2 days. ಇಟ್ ಈಸ್ ಲೈಕ್ ಆಲ್ ನಮ್ಮ ಬಹಳಷ್ಟು ಜನ ಇದ್ರ ಬಂದೆ ಪರಿಶ್ರಮ ಪಟ್ಟಿದ್ದಾರೆ. ಸೊ ದೇ ಹ್ಯಾವ್ ಬೀನ್ ಡನ್ ಎ ಗ್ರೇಟ್ ಜಾಬ್. ಸೊ ದ ವರ್ಚ್ಯೂ ಆಫ್ ದೆಮ್ ವಿ ಹ್ಯಾವ್ ಬಿಲ್ಟ್ ಎ ಬ್ರ್ಯಾಂಡ್ ಕ್ರೆಡೈ. ಸೊ ಈ ಕ್ರೆಡೈ ಈಗ ಇಫ್ ಯು ಸಿ ದ ಜರ್ನಿ, ಈಗ ನೀವು ಮೊದಲು ಇವತ್ತು ಮಾರ್ನಿಂಗ್ ಮಾತಾಡ್ತಿದ್ದೆ ಅದ್ರ ಬಗ್ಗೆ. ಸೊ ಈ ಗೋಲ್ಡ್ ಆಲ್ಸೋ, ದ ಗೋಲ್ಡ್ ಈಸ್ ಅನ್ ಇಂಪಾರ್ಟೆಂಟ್ ಅಸೆಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ವಿಚ್ ಎವ್ರಿಬಡಿ ಯೂಸ್ ಟು ಮೇಕ್. ಬಟ್ ಗೋಲ್ಡ್ ಜರ್ನಿ ನೀವು ನೋಡಿದರೆ ಮೊದಲಿನ ಗೋಲ್ಡ್ ಪ್ಯೂರಿಟಿ ವಿಚ್ ವಿ ಯೂಸ್ ಟು ಡೀಲ್ ಆ್ಯಂಡ್ ಈಗ ಆಫ್ಟರ್ ದ ಹಾಲ್ಮಾರ್ಕ್ ಬಂದಮೇಲೆ ಸೊ ಯಾಕೆ ಗೋಲ್ಡು ಅಂದರೆ ಈಗ ನಮ್ಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ, ಏನು ನಾವು ಕಷ್ಟಪಡೋದು ನೆಸೆಸಿಟಿ ಇಲ್ಲ. ಮೊದಲಾದರೆ ನಾವು ಯಾವಾಗ ಮಾರಕ್ಕೆ ಹೋಗ್ತೀವಿ ಅವಾಗೇ ಗೊತ್ತಾಗ್ತಿತ್ತು ಈ ಗೋಲ್ಡ್ ವ್ಯಾಲ್ಯೂ ಏನಂತ, ತೊಗೊಳ್ಬೇಕಾದ್ರೆ ಯಾವಾಗೂ ಗೊತ್ತಾಗ್ತಾ ಇಲ್ಲ. ಸೊ ಈಗ ಅದು ಹಾಲ್ಮಾರ್ಕ್ ಬಂದಮೇಲೆ ಸೊ ನಾವು ಯು ಆರ್ ವೆರಿ ರೆಸ್ಟ್ ಅಶ್ಯೂರ್ಡ್ ಅಂದರೆ ನಮಗೇನು ಅಂತ. ಅದೇ ರೀತಿನ ಈಗ ಕ್ರೆಡೈ ಈಸ್ ಆಲ್ಸೋ ಇಟ್ ಈಸ್ ಬಿಕಮಿಂಗ್ ಲೈಕ್ ಹಾಲ್ಮಾರ್ಕ್ ಆಫ್ ದ ರಿಯಲ್ ಎಸ್ಟೇಟ್ ಇಟ್ ಸೆಲ್ಫ್. ಸೊ ಅಂತಂದರೆ ಇಫ್ ಯು ಆರ್ ಬೈಯಿಂಗ್ ಫ್ರಮ್ ಎ ಕ್ರೆಡೈ ಮೆಂಬರ್ ಸೊ ಯು ಆರ್ ರೆಸ್ಟ್ ಅಶ್ಯೂರ್ಡ್ ದಟ್ ಆಲ್ ದ ಥಿಂಗ್ಸ್ ಆರ್ ಫಾಲೋಡ್. ಸೊ ದಟ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಅಡ್ವಾಂಟೇಜ್. ಸೊ ಈಗ ನೀವು ಯಾವುದೇ ರೀತಿಯಿಂದ ಅಂದರೆ ಕಸ್ಟಮರ್ಗೆ ಏನು ಕಷ್ಟ ಮಾಡ್ಕೊಳ್ಳೋದು ನೆಸೆಸಿಟಿ ಇಲ್ಲ. ಯಾಕಂದರೆ ಆಲ್ ಪ್ರಾಜೆಕ್ಟ್ಸ್ ಆರ್ ಪ್ರೀ ಅಪ್ರೂವ್ಡ್, ದೇರ್ ಆರ್ ಆಲ್ ರೆರಾ ಅಪ್ರೂವ್ಡ್. ಸೊ ಬಿಕಾಸ್ ಅನ್ಲೆಸ್ ಹಿ ಫಾಲೋಸ್ ಆಲ್ ದ ಆಬ್ಲಿಗೇಷನ್ಸ್ ಆಫ್ ದ ಕ್ರೆಡೈ
ಕೋಡ್ ಆಫ್ ಕಂಡಕ್ಟ್ ಮಾಡಲೇ ಇಲ್ಲ ಅಂತಂದರೆ ಹಿ ಕ್ಯಾನಾಟ್ ಬಿ ಎ ಮೆಂಬರ್ ಆಫ್ ದ್ಯಾಟ್. ಸೊ ಈ ರೀತಿ ಒಂದು ಕಸ್ಟಮರ್ಗೂ ಕ್ರೆಡಾಯ್ ಮೆಂಬರ್ದಿಂದ ತೊಗೊಳ್ತಾ ಇದ್ರೆ ಸೊ ಏನು ಕಷ್ಟನೇ ಇರೋದಿಲ್ಲ. ಸೊ ಐ ಅಪೀಲ್ ಆಲ್ ದ ಮೆಂಬರ್ಸ್ ಆ್ಯಂಡ್ ಆಲ್ ದ ಪೀಪಲ್ ಹೂ ಆರ್ ರಿಯಲಿ ಇನ್ವೆಸ್ಟಿಂಗ್, ಬಿಕಾಸ್ ಇದು ಮುಂದೆ ನೆಕ್ಸ್ಟ್ ಜನ್ರೇಷನ್ಗೂ ಟ್ರಾನ್ಸ್ಫರ್ ಮಾಡಬೇಕು. ಸೊ ಆ ರೀತಿಯಿಂದ ಈ ವ್ಯಾಲ್ಯೂಡ್ ಟ್ರಾನ್ಸಾಕ್ಷನ್ ನೋಡಿ ಹಾಲ್ಮಾರ್ಕ್ ನೋಡಿ ಯಾವ ಬಂಗಾರ ತಗೋತಾರೆ ಅದೇ ಕ್ರೆಡಾಯ್ ಮೆಂಬರ್ ಹತ್ರ ನೋಡಿ ತಗೋಬೇಕು. ಖಂಡಿತ ಒಂದು ಗಾದೆ ಇದೆ ಸರ್, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ಇಟ್ ಈಸ್ ಸ್ಟಿಲ್ ಅನ್ ಅಚೀವ್ಮೆಂಟ್ ಫಾರ್ ಎನಿ ಹ್ಯೂಮನ್ ಫಾರ್ ದಟ್ ಮ್ಯಾಟರ್. ನನ್ನದೇ ಒಂದು ಸೂರನ್ನ ಇಟ್ಕೊಂಡಿರ್ಬೇಕು ಅನ್ನೋಂಥದ್ದು. ಸೊ ಐ ಆಲ್ಸೋ ಅಪೀಲ್ ಥ್ರೂ ದಿಸ್ ಪ್ಲಾಟ್ಫಾರ್ಮ್, ಕ್ರೆಡಾಯ್ ಬೀಯಿಂಗ್ ದ ವೆರಿ ಟ್ರಸ್ಟ್ ವರ್ದಿ. ಸರ್ ಹೇಳ್ದಂಗೆ ಹಾಲ್ಮಾರ್ಕ್ ಅಂತ ಹೇಳಿದ್ರು, ದಟ್ ಇಸ್ ಅ ವಂಡರ್ಫುಲ್ ಟರ್ಮ್ ದಟ್ ಹಿ ಹ್ಯಾಸ್ ಟೇಕನ್. ನಂಬಿಕಸ್ಥ ಒಂದು ಆರ್ಗನೈಸೇಷನ್ ಇದೆ. ನಿಮ್ಮ ಕನಸಿನ ಮನೆಯನ್ನು ನನಸು ಮಾಡ್ಕೊಳ್ಬೇಕು ಅಂದರೆ ಕಣ್ಣು ಮುಚ್ಕೊಂಡು ನೀವು ಕ್ರೆಡಾಯ್ನ ನಂಬಬಹುದು ಅಂತ ನಾನು ಕೂಡ ಹೇಳ್ತಾ, ಆಫ್ಟರ್ ದಿಸ್ 2 years ಆಫ್ ಪ್ಯಾಂಡಮಿಕ್ ಸಿಚುವೇಶನ್ಸ್ ಎಲ್ಲ ಉದ್ಯಮಗಳಿಗೂ ಎಫೆಕ್ಟ್ ಆದ ಹಾಗೆ ಈ ಉದ್ಯಮಕ್ಕೂ ಎಫೆಕ್ಟ್ ಆಗಿರುತ್ತೆ. ಸೊ ಬೀಯಿಂಗ್ ದ ಪ್ರೆಸಿಡೆಂಟ್ ಆಫ್ ಸಚ್ ಅ ಪ್ರೆಸ್ಟೀಜಿಯಸ್ ಆರ್ಗನೈಸೇಷನ್ಸ್ ಹೆಡಿಂಗ್ ಕರ್ನಾಟಕ, ನಿಮ್ಮ ಮೆಂಬರ್ಸ್ಗೆ ಅಥವಾ ಈ ಒಂದು ಫ್ರೆಟರ್ನಿಟಿಗೆ ವಾಟ್ ಡು ಯು ವಾಂಟ್ ಟು ಸೇ? ಹೌ ಡು ದೇ ಕೋಪ್ ಅಪ್ ವಿತ್ ದಿಸ್? ಅದು ಮುಂದಿನ ವಿಷನ್ಸ್ ನಿಮ್ಮದು ಆ ನಿಟ್ಟಿನಲ್ಲಿ. ತಮ್ಗೆ ಗೊತ್ತಿರೋ ಹಂಗೆ ಈ ಕೋವಿಡ್ ಈಸ್ ಗೋಯಿಂಗ್ ಟು ಬಿ ದೇರ್ ವಿತ್ ಅಸ್, ವಿ ಹ್ಯಾವ್ ಟು ಲೀವ್ ವಿತ್ ದ್ಯಾಟ್. ಅದಕ್ಕೇನು ಇದಿಲ್ಲ. ಸೊ ಅದಕ್ಕೆ ಆಲ್ ದ ಪ್ರೋಟೋಕಾಲ್ಸ್ ವಿಚ್ ಗೌರ್ಮೆಂಟ್ ಈಸ್ ಸೆಟ್ಟಿಂಗ್ ಅಪ್, ಸೊ ವಿ ಹ್ಯಾವ್ ಟು ಗೋ ಹೆಡ್. Life cannot stop for anything. So we have all our members really are geared up. But the COVID has taught us lot many things. Correct. And huge opportunities have been also created. So ನಮ್ಮ ಸಾಕಷ್ಟು ಕ್ರೀಡಾ ಮೆಂಬರ್ಸ್ ಸ್ಪೆಷಲಿ ದ Tier 2 Tier 3 ಸಿಟೀಸ್ ಅಲ್ಲಿ ಇದ್ದಾರೆ. ಸೊ ಕೋವಿಡ್ ಅವ್ರಿಗೆ ವರದಾನನೂ ಆಗಿದೆ ಅಂತ ನಾನು ಹೇಳ್ಬೋದು. ಯಾಕಂದರೆ ಸಾಕಷ್ಟು ಈಗ ವರ್ಕ್ ಫ್ರಮ್ ಹೋಮ್ ಏನೋ ಒಂದು ಕಾನ್ಸೆಪ್ಟ್ ಬಂದಮೇಲೆ ಸಾಕಷ್ಟು ಎಲ್ಲ ನಮ್ಮ ಇನ್ವೆಂಟರೀಸ್ ಇತ್ತು ಸ್ವಲ್ಪ 2 ವರ್ಷಗಳ ಮೊದಲಿಂದ. ಸೊ ಆಲ್ ಇನ್ವೆಂಟರೀಸ್ ಆರ್ ಸೋಲ್ಡ್ ಆಫ್ ಈಗ. ಯಾಕಂದರೆ ಎಲ್ಲರೂ ತಮ್ಮ ಮನೆ ಮೊದಲವರಿದ್ದು ವರ್ಕ್ ಫ್ರಮ್ ಹೋಮ್ಗೆ ಪೇಸ್ ಇಲ್ಲ. ಈಗ ಅವರ್ ಮೆಂಬರ್ಸ್ ಆರ್ ಆಲ್ಸೋ ಕ್ರಿಯೇಟಿಂಗ್ ಸಚ್ ಸ್ಪೇಸಸ್ ವೇರ್ ಯು ಕ್ಯಾನ್ ಬಿ ಮೋರ್ ಕಂಫರ್ಟಬಲ್ ವರ್ಕಿಂಗ್ ಫ್ರಮ್ ಹೋಮ್. ಸೊ ದೀಸ್ ಆರ್ ದ ನ್ಯೂ ಟ್ರೆಂಡ್ಸ್ ದಟ್ ವಿಚ್ ಹ್ಯಾವ್ ಆಲ್ರೆಡಿ ಪಿಕ್ಡ್ ಅಪ್. And ತುಂಬಾನೇ ಅಪಾರ್ಚುನಿಟಿ ಬಿಕಾಸ್ ಆಫ್ ದ ಗವರ್ಮೆಂಟ್ ಇಂಟರ್ವೆನ್ಷನ್ ಅಂಡ್ ವಿ ಹ್ಯಾವ್ ಬೀನ್ ರೆಗ್ಯುಲೇಟೆಡ್ ಬೈ ರೇರಾ. ಸೊ ಈಗ ದ ಮೋರ್ ಟ್ರಾನ್ಸ್ಪರೆನ್ಸಿ ಹ್ಯಾಸ್ ಕಮ್. ಸೊ ಇದೆಲ್ಲ ಬಂದಿರೋದ್ರಿಂದ ಈಗ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ನ ಮೊದಲೇ ಹೇಳಿದ ಹಾಗೆ ದಿಸ್ ಇಸ್ ನೋ ಮೋರ್ ಎನ್ ಅನ್ಆರ್ಗನೈಸ್ ಸೆಕ್ಟರ್. ಸೊ ಈ ಪ್ಯಾಂಡಮಿಕ್ ರಿಯಲಿ ಹ್ಯಾಸ್ taught of lot many things. So we have also understood that what to do and what not to do. Exactly. So this is like our members, and that was the 2 years of time. ಯಾಕಂದರೆ ನಾವು ದಿವಸ ಓಡ್ತಾನೆ ಇರ್ತೀವಿ. ನಮ್ಮ ಹಿಂದೆ ನೋಡೋಕ್ಕೆ ನಮಗೆ ಟೈಮೇ ಇರೋದಿಲ್ಲ. ಯಾಕಂದರೆ ಲಾಟ್ ಆಫ್ ಥಿಂಗ್ಸ್ ಟು ಬಿ ದೇರ್ ಆನ್ ದ ಡೆಸ್ಕ್. ವೆನ್ ಯು ಕಮ್ ಟು ದ ಆಫೀಸ್ ಯು ನೆವರ್ ನೋ ದಟ್ ಹೌ even the date changes, even the calendars also changes, but we never know. But these were the 2 years where we got a great opportunity to look behind and also look beyond. So that was one of the great purpose what we had during the pandemic. ತುಂಬಾ ನಮಗೆ ಎಲ್ಲರ ಜೊತೆಗೆ ನಾವು we had lot of interaction with each other. We had good enough time. Wow. So we have realized that what to do, what not to do, and how best we can go ahead. So this is one of the greatest things that COVID has taught us. Definitely. And has really given lot of ample opportunities, not only in India, ma'am. It is like all throughout the globe is also looking at India post-pandemic. So we have been like a lot of my members have been called for from the outside countries to just enter into their residential practice, because we have been doing so great in India, because to catering to the need of the affordable segment, because India is for others it may be a new thing, affordable housing, but we have been like treating lot of serving all the customers. Right. So we know the affordable housing, we know the needs of the people. So now our members have been called for from international this thing to provide the housings, and the government of India is also keen in working with other nations like upcoming continents like Africa and all, where we have got a lot of opportunities where our members are going and also going beyond the boundaries. Correct. And constructing. ಒಬ್ಬ ಕ್ಯಾಪ್ಟನ್ ಅಂತ ಹೇಳಿದ್ರೆ ಹಿ ವಿಲ್ ಬಿ ಎ ವಿಷನರಿ ಅಂತ ಹೇಳ್ತಾರೆ. ಹಿ ಈಸ್ ಆಲ್ವೇಸ್ ಪಾಸಿಟಿವ್, ವೈಬ್ರೇಟಿಂಗ್ ಅಂತ. ದಟ್ ಡೆಫಿನೆಟ್ಲಿ ನಿಮ್ಮ ಮಾತುಗಳಲ್ಲಿ ಕಾಣಿಸ್ತಾ. ಯಾಕೆಂದರೆ ಪ್ಯಾಂಡಮಿಕ್ ಅಂತ ಬಂದಾಗ ಸಾಮಾನ್ಯವಾಗಿ ಎಲ್ಲರೂ ದೇ ಟೆನ್ ಟು ಹ್ಯಾವ್ ದಟ್ ನೆಗೆಟಿವಿಟಿ. ಅಯ್ಯೋ ಈ 2 ವರ್ಷ ನಾನು ಮನೇಲಿ ಕೂತಿದ್ದೆ ಅನ್ನೋದು ರಾಗದಿಂದನೇ ಶುರು ಆಗುತ್ತೆ. ಬಟ್ ದ ಆಸ್ಪೆಕ್ಟ್ ದಟ್ ಯು ಸೆಡ್ ಆ್ಯಂಡ್ ದ ವಿಷನ್ಸ್ ಯು ಹ್ಯಾವ್ ಕಮಿಂಗ್ ಫೋರ್ತ್
That's amazing. So you are a captain. That is the very reason you are the captain. You are the president of Karnataka Kradai. That's a wonderful contribution that the organization has been giving to the society. So yes, ಕಣ್ಣು ಮುಚ್ಕೊಂಡು ನಾವು ತುಂಬ ನಂಬಿಕೆಯಿಂದ ಕಾಲಿಡಬಹುದಾದಂಥ ಜಾಗ, ನಮ್ಮ ಕನಸಿನ ಮನೆಯನ್ನು ನನಸು ಮಾಡ್ಕೊಳ್ಬೇಕು ಅಂದರೆ ಬಹುಶಃ ಕ್ರೆಡಾಯ್ the one and only ಅಂತ ಹೇಳ್ಬಹುದು. ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ಸಚ್ ಅ ಪೊಸಿಷನ್ ಟು ಹೆಲ್ಪ್ ಪೀಪಲ್ ಟು ಅವರ ಕನಸುಗಳನ್ನ ನನಸು ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ನೀವು ಶ್ರಮಿಸ್ತಾ ಇದ್ದೀರಾ. ಯು ಹೋಲ್ಡ್ ದ್ಯಾಟ್ ಪೊಸಿಷನ್. ನನ್ನ ಕನಸಿದೆ ನಾ ಮನೆ ಮಾಡ್ಕೋಬೇಕು, ಅದಕ್ಕೆ ಇನ್ಯಾರೋ ಕಷ್ಟಪಡ್ತಿದ್ದಾರೆ ಅಂದರೆ that is you and your organization, your members. That's a very kind service that you are doing in the society. Thank you for the very kind words, ma'am. Thank you ಯಾಕಂದ್ರೆ so much. ಬಿಲ್ಡರ್ಸ್ ಅಪ್ರಿಷಿಯೇಟ್ ಮಾಡೋದು ಬಹಳ ಕಡಿಮೆ. ಇಲ್ಲ, that's what ನಾನು ಕ್ರೆಡಾಯ್ದು ಒಂದು ಕಾರ್ಯಕ್ರಮ ಆಂಕರಿಂಗ್ ಮಾಡುವಾಗ ಐ ಗಾಟ್ ಸೋ ಮಚ್ ಇನ್ಪುಟ್ ಅಂಡ್ ಐ ವಾಸ್ ಸರ್ಪ್ರೈಸ್ಡ್. ಎಷ್ಟು ಎಂಪ್ಲಾಯ್ಮೆಂಟ್ ಸಿಗ್ತಾ ಇದೆ, ಎಷ್ಟು ಜನರ ಜೀವನ ಸುಧಾರಿಸ್ತಾ ಇದೆ ಇದರಿಂದ, ಎಷ್ಟೆಲ್ಲ ಕಾಂಟ್ರಿಬ್ಯೂಷನ್ ಇದೆ ಸೊಸೈಟಿಗೆ. ದಿಸ್ ಆರ್ಗನೈಸೇಷನ್ ಇಸ್ ಡೂಯಿಂಗ್ ಇನ್ಕ್ರೆಡಿಬಲ್ ಜಾಬ್. ದಟ್ ನಾವು ನೋಡಬೇಕು, ತಿಳ್ಕೊಳ್ಬೇಕು ಕ್ರೆಡಾಯ್ ಅಂದ್ರೆ ಏನ್ ಮಾಡ್ತಿದೆ ಅಂತ ತಿಳ್ಕೊಂಡಾಗ ಬಹುಶಃ ಅದರ ಒಂದು ವೆಯ್ಟೇಜ್, ಅದರ ಒಂದು ಕಾಂಟ್ರಿಬ್ಯೂಷನ್ ನಮ್ಮ ಮೆಂಬರ್ಸಿಗೆ ನಿಜವಾಗ್ಲೂ ವೆನ್ ಸಂಬಡಿ ಈಗ ಓಪನಿಂಗ್ ಕರೀತಾ ಇರ್ತಾರೆ, ಆ ಟೈಮಲ್ಲಿ ಅಂದ್ರೆ ಬಹಳ ಕಷ್ಟಗಳಿರ್ತವೆ. ಒಂದು ಮನೆ ತಗೊಳ್ಳೋದಂದ್ರೆ ಸಿಂಪಲ್ ಅಲ್ಲ, ಪಾಪ ಏನೋ ಎಷ್ಟೋ ಇರ್ತದೆ. ನಮ್ಮ ಸಾಕಷ್ಟು ಮೆಂಬರ್ಸು ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಮಾಡಿರ್ತಾರೆ. ಇದೇನು ಅಂತ ಹೇಳೋ ವಿಷಯಗಳಲ್ಲ, ಬಟ್ ಆದರೆ ಇಷ್ಟು ಹೆಲ್ಪ್ ಮಾಡಿ ಅವ್ರು ಒಂದು ಮನೆ ಅಂತ ಮಾಡಿಕೊಟ್ಟಿರ್ತಾರೆ. ಏನೋ ಅವಾಗ ಕಷ್ಟ ಇರುತ್ತೆ, ದುಡ್ಡು ಇರೋದಿಲ್ಲ, ಒಬ್ಬೊಬ್ರಿಗೆ ಮಾರ್ಜಿನ್ ಮನಿ ಇರೋದಿಲ್ಲ. ಬಟ್ ಸಮ್ಟೈಮ್ ಇಟ್ ಹ್ಯಾಪನ್ಸ್ ಆ್ಯಂಡ್ ವಿ ಸೇ ಓಕೆ ಆಯ್ತಪ್ಪ ಆಮೇಲೆ ಕೊಟ್ಟಿರೋ ಅಂತೇಳಿ. ಬಟ್ ಸಮ್ ಹಿ ಮೇಕ್ಸ್ ಇಟ್ ಆ್ಯಂಡ್ ಇಮಿಡಿಯೇಟ್ಲಿ ಅಂದರೆ ಸೋ ಅಂದರೆ ವೆನ್ ನಾವು ಅವಾಗ ಮನೆ ಪೂಜೆ ಕರೆದಾಗ ಸೊ ದ ಎಂಟೈರ್ ಫ್ಯಾಮಿಲಿ ವಿಲ್ ಬಿ ಸೋ ಹ್ಯಾಪಿ ಆ್ಯಂಡ್ ಇಫ್ ಯು ಸಿ ದಟ್ ಹ್ಯಾಪಿನೆಸ್ ಮ್ಯಾಮ್, ಸೊ ವಿ ಆಲ್ವೇಸ್ ಫೀಲ್ ನೋ ಎನಿ ಅದರ್ ಅಪ್ರಿಷಿಯೇಷನ್ ಇಸ್ ರಿಕ್ವೈರ್ಡ್. ಜಸ್ಟ್ ಆ ಟ್ರಾನ್ಸಾಕ್ಷನ್ ಅಷ್ಟೇ ಅಲ್ಲ, ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಷ್ಟೇ ಅಲ್ಲ, ದೇರ್ ಇಸ್ ಒನ್ ಬಾಂಡಿಂಗ್ ದಟ್ ಬಿಲ್ಡ್ಸ್ ಡ್ಯೂರಿಂಗ್ ದ ಜರ್ನಿ. Definitely. That's the where the trust is built, and that is what our members are doing. And I'm really very grateful to all my members, more than 600 plus members who are working really great and serving all our customers with their good projects and noble projects. Beautiful, sir. Thank you so much. Very kind. ನೀವು ಇವತ್ತು ನಮ್ಮ GSS ಮಾಧ್ಯಮದಲ್ಲಿ ಒಂದು ಈ ಕ್ರೆಡಾಯ್ ಆಸ್ ಅನ್ ಆರ್ಗನೈಸೇಷನ್ ಏನು ಮಾಡುತ್ತೆ ಎಲ್ಲವನ್ನ ಹೇಳಿದ್ರಿ. ನಿಮ್ಮ ಜವಾಬ್ದಾರಿಗಳು, ತೊಂದರೆಗಳು, ನಿಮಗೂ ಸಾಕಷ್ಟು ಚಾಲೆಂಜಸ್ ಇರುತ್ತೆ. ಯು ಓವರ್ಕಮ್ ದಟ್ ಆ್ಯಂಡ್ ಸ್ಟಿಲ್ ಸರ್ವ್ ಫಾರ್ ದ ಸೊಸೈಟಿ. Hats off to you and thank you so much. Thank you, ma'am. Thank you very much. Yes. ಇದಾಗಿತ್ತು ಕರ್ನಾಟಕದ ಕ್ರೆಡಾಯ್ನ ಅಧ್ಯಕ್ಷರಾದಂತಹ ಚೈತನ್ಯ ಕುಲಕರ್ಣಿ ಅವರೊಂದಿಗಿನ ಮಾತು. ಈ ಸಂಸ್ಥೆ ಎಷ್ಟು ಶ್ರಮಿಸ್ತಾ ಇದೆ ನಮ್ಮೆಲ್ಲರ ಕನಸನ್ನು ನನಸು ಮಾಡೋದಕ್ಕೆ ಅಂತ ಅವರಿಂದಾನೇ ನಾವು ಕೇಳಿದ್ವಿ. ನೀವು ಕೂಡ ಕ್ರೆಡಾಯ್ ಸಂಸ್ಥೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ಮೂಲಕ ತಿಳ್ಕೊಂಡ್ರಿ ಅಂತ ನಂಬುತ್ತಾ ನಾವು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. GSS ಮಾಧ್ಯಮ ಇದು ಕಿರುಚಾಟ ಅಲ್ಲ, ಸ್ಪಷ್ಟತೆ. ಈ ಕಂಟೆಂಟ್ ಇಷ್ಟ ಆಯ್ತಲ್ವ ನಿಮಗೆ? ಹಾಗಿದ್ರೆ ತಡೆ ಯಾಕೆ, ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಲೈಕ್ ಕೊಡಿ. ಅಷ್ಟೇ ಅಲ್ಲ, ಅಲ್ಲಿ ಕಮೆಂಟ್ ಬಾಕ್ಸು ಸಹ ಇದೆ, ದಯಮಾಡಿ ನಿಮ್ಮ ಕಮೆಂಟ್ನ ಅಲ್ಲಿ ಪ್ಲೇಸ್ ಮಾಡಿ.